ಹ್ಯಾಪಿ ಬರ್ತ್ಡೇ ಮಗನೇ. ಎಲ್ಲಿ ಸ್ವಲ್ಪ ಕಣ್ಣು ಮುಚ್ಚು ಮಗನೇ. ಕಣ್ಣು ಮುಚ್ಚಾರ ಮುಚ್ಚಿ ಹೇಳ್ತೀನಿ. ಇವಾಗ ಕಣ್ ಬಿಡು ಮಗನೇ. ಹ್ಞೂ ಮಗನೇ, ನಿನ್ ಬರ್ತಡೇ ತಂದೀನಿ ಚೈನ್. ಹ್ಯಾಪಿ ಬರ್ತ್ಡೇ ತಮ್ಮ. ಹೌದಾ, ತುಂಬಾ ಚೆನ್ನಾಗಿದೆ ತಮ್ಮ ಚೈನ್. ಏನಿಲ್ಲ ತಮ್ಮ, ನಿಮ್ ದೋಸ್ತರು ಕೂಡ ಹೊರಗೆ ಹೋಗ್ಬರ್ತೀನಿ ಅಂತಿದ್ದಲ್ಲ, ಹೋಗ್ ಬಾನಿ. ಏನಿಲ್ಲ ತಮ್ಮ, ನಿನಗ್ ಗೊತ್ತಿಲ್ಲಾರ್ದಂಗ ಬೆಟ್ಟಿಂಗ್ ಗೇಮ್ ಮಾಡೀನಿ. ಅದ್ರೊಳಗ 50,000 ರೂಪಾಯಿ ಸೋತೀನಿ. ಅವು ನಮ್ ದೋಸ್ತನು ಇದ್ದು ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗವಲ್ತು. ಅವ ನೋಡಿದ್ರ ಮನಿ ಮುಂದ್ ಬಂದು ಜಗಳ ಮಾಡ್ತೀನಿ ಅಂತ ಹೇಳಾಕತ್ತಾನ. ಏ ಅಪ್ಪ ನಿನಗ್ ಬರ್ತಡೇಕ್ ತಂದ ಅನ್ನೋದು ಅಪ್ಪಗ್ ಗೊತ್ತಾದ್ರ ಸುಮ್ಮಿರಲ್ಲವ. ತಗೋಣ, ಅಪ್ಪಗೆಲ್ಲ ಹೇಳ್ತೀನಿ. ನಿಮ್ ದೋಸ್ತನ್ ರೊಕ್ಕ ಫಸ್ಟ್ ನಿಮ್ ದೋಸ್ತು ಕೊಟ್ಟು ಬಿಡು. ತುಂಬಾ ಥ್ಯಾಂಕ್ಸ್ ತಮ್ಮ. ಅಯ್ಯೋ ಮಗನೇ, ಬಂದೆ ಬಾ. ಕಲಂಬರ್ ತಗೊಂಬ, ಊಟ ಮಾಡಕತ್ ನೀನು. ಹಾ ಸರಿಯಪ್ಪ. ಏ ನಿಂದ್ರಿ ಇಲ್ಲಿ. ಒಳಗಿನ ಚೈನ್ ಕಾಣೋಲಾಗ್ಯದ, ಎಲ್ಲಿಟ್ಟಿ? ಅಪ್ಪ ದೋಸ್ತರು ಕೂಡ ಪಾರ್ಟಿ ಹೋಗಿದ್ದೆ, ಅಲ್ಲೇ ಬಿದ್ದಿರ್ಬೇಕು. ಅಪ್ಪ ಎಷ್ಟು ಕಷ್ಟಪಟ್ಟು ಕೊಡ್ಸಿನ ಅಂತ ಗೊತ್ತಾ? ನಿನ್ಗೇನು ಗೊತ್ತ? ನನಗ್ ಗೊತ್ತದು. ಹೋಗಿ ಹೋಗಿ ನೀನು ಕೊಡ್ಸಿನಲ್ಲ, ನನಗ್ ಬುದ್ಧಿ ಇಲ್ಲ. ಸಾರಿ ತಮ್ಮ, ಇದು ಎಲ್ಲ ನನ್ನಿಂದಾನೇ ಆಗ್ತಾ ಇರೋದು. ಅಪ್ಪನಿಗೆ ನಿಜ ಏನು ಅಂತ ಹೇಳ್ಬಿಡೋಣ ಬಾ. ನಿಂದ್ರು ಯಾರನ್ನ ನನ್ಗೆ ಹೊಡೆದಿದ್ದು? ನಮ್ಮ ಅಪ್ಪ ತಾನೇ ನನ್ಗೆ ಹೊಡೆದಿದ್ದು. ಅಪ್ಪ ನಿನ್ ಮೇಲೆ ಎಷ್ಟು ನಂಬಿಕೆ ಇಟ್ಟಿದ್ದಾರೆ, ನಂಬಿಕೆ ಕಳ್ಕೊಬೇಡ. ಅದಕ್ಕ ಅಪ್ಪು ಗೊತ್ತಲ್ಲಾರಂಗ ಚೈನ್ ಕೊಟ್ಟು ಹೆಲ್ಪ್ ಮಾಡಿ ನಿನಗ. ಅಣ್ಣ ದಯವಿಟ್ಟು ಬೆಕ್ಕಿಂಗೆ ಮಾಡ್ಬೇಡಣ. ವಯಸ್ಸಲ್ಲಿ ಚಿಕ್ಕನಾದ್ರು ನನ್ ಮಾತು ಕೇಳ್ತಂತ ಅನ್ಕೊಂಡಿನ. ಸರಿ ತಮ್ಮ, ಇನ್ ಮೇಲೆ ನಾನು ಯಾವತ್ತೂ ಬೆಟ್ಟಿಂಗೇ ಮಾಡಲ್ಲ. ದಯವಿಟ್ಟು ಯಾರ್ದೋ ಮಾತು ಕೇಳಿ ಬೆಟ್ಟಿಂಗೇ ಮಾಡಕ್ ಹೋಗ್ಬೇಡ್ರಿ. ಒಂದ್ಸಲ ನಿಮ್ ತಂದೆ ತಾಯಿ ಬಗ್ಗೆ ಯೋಚನೆ ಮಾಡಿ.